ಗುರುಪೂರ್ಣಿಮಾ ಅಂಗವಾಗಿ ಬಡವರಿಗೆ ಅನ್ನ ಸಂತರ್ಪಣೆ. ಮೈಸೂರಿನ ಮಹಾರಾಣಾ ಪ್ರತಾಪ್ ರಜಪೂತ್ರವರು ಮಹಿಳಾ ಸಮಾಜ ವತಿಯಿಂದ ಹಾಗೂ ದಿವಂಗತ ಕಿರಣ್ ಸಿಂಗ್ ಮತ್ತು ಪರಶುರಾಮ್ ಸಿಂಗ್ ರವರ ನೆನಪಿನಾರ್ಥ ಇಂದು ಗುರುಪೂರ್ಣಿಮೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ನಗರದ ಕೆಆರ್ ಆಸ್ಪತ್ರೆಯ ಮುಂಭಾಗ ಬಡ ಜನರಿಗೆ ಹಾಗೂ ನಿರಾಶ್ರಿತರಿಗೆ ಅನ್ನದಾನ ಮಾಡುವ ಮೂಲಕ ಮಹಾರಾಣಾ ಪ್ರತಾಪ್ ರಜಪೂತ್ರವರು ಸ್ಮರಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಹಿಳಾ ಮುಖಂಡೆ ಕವಿತಾ ಸಿಂಗ್, ದಿವಾಕರ್, ಲೀನಾ ಸಿಂಗ್, ಲಕ್ಷ್ಮೀ ಸಿಂಗ್, ಅರ್ಜಿತ್ ಸಿಂಗ್, ಭಗತ್ ಸಿಂಗ್ ಇವರು ಭಾಗವಹಿಸಿದ್ದರು. ಈ ಕಡೆ ಮೇಡಮ್ ನೋಡಿ ಹಾಗೆ ಈ ಕಡೆ ಎಲ್ಲ ಮಹಾರಾಣಾ ಪ್ರತಾಪ್ ಅವರ ನಮ್ಮ ಇವತ್ತು ಗುರುಪೂರ್ಣಿಮೆ ಪ್ರಯುಕ್ತ ನಾವು ನಮ್ಮ ಗುರುಗಳಾದಂತಹ ಮಹಾರಾಣಾ ಪ್ರತಾಪ್ ಅವ್ರನ್ನ ನೆನೆಸ್ಕೊಂಡು ಅವರ ಪ್ರಯುಕ್ತ ಒಂದು ಸಣ್ಣದಾದಂತಹ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಮ್ಮ ಕೈಯಲ್ಲಾದಷ್ಟು ಒಂದು ಅಳಿಲು ಸೇವೆ ಮಾಡೋಣ ಅಂತ ಈ ದಿನ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಮಹಿಳಾ ಸಮಾಜ ವತಿಯಿಂದ ನಮ್ಮ ಕುಟುಂಬದ ಜನಾಂಗದ ಮಹಿಳೆಯರ ಅವ್ರ ಸಪೋರ್ಟಿಂದ ಇವತ್ತು ಈ ಸಣ್ಣದಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ವಿವಿಧ ಕಾರ್ಯಕ್ರಮಗಳು ಬಂದಿದ್ದೀರಾ ಸರ್? ಹೌದು ಸರ್, ಏನಿಲ್ಲ, ಜನಸೇವೆ ಸಮಾಜ ಸೇವೆ ಅನ್ನೋದು ಒಂದು ದೃಷ್ಟಿ ಇದೆ. ಹಾಗಾಗಿ ಮತ್ತೆ ನಮ್ಮ ಜನಾಂಗದ ಜನಗಳನ್ನ ನಾವು ಸ್ವಲ್ಪ ಮಹಿಳೆಯರನ್ನ ಮೇಲೆ ಹುರಿದುಂಬಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಈ ಸಮಾಜನ ಸ್ವಲ್ಪ ಬೆಳೆಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನ ಹಾಕೋತಾ ಇದ್ದೀವಿ ಸರ್. ಈಗ ಸರ್ ಈಗ ನಾವು ಇನ್ನೊಂದು 15 ದಿನದಲ್ಲಿ ಸರ್, ಈಗ ನಮ್ಮ ಮಹಿಳಾ ಯಾವುದು ಸಮಾಜದಲ್ಲಿ ಎಷ್ಟು ಜನ ಮಹಿಳೆಯರಿದ್ದಾರೆ ಅವರಿಗೆ ಈಗ ಆಲ್ರೆಡಿ ನಾವು ನಮ್ಮದೊಂದು ಜಾಬ್ ಏಜೆನ್ಸಿ ಮಾಡ್ಕೊಂಡಿದ್ದೀವಿ. ಆ ಜಾಬ್ ಏಜೆನ್ಸಿ ಮೂಲಕ ಅವ್ರ ರೆಸ್ಯೂಮ್ ಎಲ್ಲ ತೊಗೋತಾ ಇದ್ದೀವಿ. ನಮ್ಮ ಗ್ರೂಪಲ್ಲಿ ಒಂದು ಮಹಾರಾಣಾ ಪ್ರತಾಪ್ ರಜಪೂತ್ ಮಹಿಳಾ ಸಮಾಜ ಅಂತ ಹಾಕಿದ್ದೀವಿ. ಆಲ್ರೆಡಿ 8 ಜನ ಈಗ ಆ್ಯಡ್ ಆಗಿದ್ದಾರೆ. ಅವ್ರಿಗೆ ಕೆಲಸದ ಅವಶ್ಯಕತೆ ತುಂಬ ಇದೆ. ವಾರ್ಡ್ ಬೈ ಕ್ಲೀನಿಂಗಿಂದ ಹಿಡಿದು ಅವರಿಗೆ ಹೈಯರ್ ಎಜುಕೇಷನ್ ಗಂಟನೂ ನಾವು ಕೊಡಿಸುವಂಥ ವ್ಯವಸ್ಥೆಗಳನ್ನ ಮಾಡಿದ್ದೀವಿ. ಮೊನ್ನೆ 3 ಜನನ ಇಂಟರ್ವ್ಯೂ ಕಳಿಸ್ಕೊಟ್ಟಿದ್ದೀವಿ. ಅದು ಸಕ್ಸಸ್ಸು ಆಗಿದೆ. ಸೋಮವಾರದಿಂದ ಅವ್ರ ಜಾಬ್. ಸಮಾಜದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಸರ್? ನಮಗೆ ಈಗ ಗಣನೆಗೆ ಅಷ್ಟು ತಗೊಂಡಿಲ್ಲ ನಾವು. ನಮ್ಮ ಲೆಕ್ಕಾಚಾರದಲ್ಲಿ ನಾವೀಗ NR ಮೊಹಲ್ಲಾ ಮತ್ತು ಗಾಯತ್ರಿಪುರಮಲ್ಲಿ ಹೆಚ್ಚಾಗಿ ನಮ್ಮ ಜನಾಂಗದವರು ಇರೋದ್ರಿಂದ 1,500 2,000 ಜನ ನಮ್ಮ ಹ್ಯಾಂಡ್ ಓವರಲ್ಲಿ ನಮಗೆ ಗೊತ್ತಿರೋ ಮಟ್ಟಕ್ಕೆ ನಮಗೆ ಲೆಕ್ಕಾಚಾರದಲ್ಲಿದೆ. ನಾವು ಅದನ್ನು ಜನಗಣತಿ ಮಾಡಿಲ್ಲ. ಸಾಕಷ್ಟು ಮೇಡಮ್ ಈ ಭಾಗದಲ್ಲಿ ಏನು ಮಹಾರಾಣಾ ಪ್ರತಾಪ ಸಮಾಜ ಏನಿದೆ ಅವ್ರನ್ನ ಎಲ್ಲೋ ಒಂದು ಕಡೆ ಇನ್ನೂ ಬೆಳಕಿಗೆ ಬಂದಿಲ್ಲ, ಇನ್ನೂ ಹಿಂದುಳಿದಿದ್ದಾರೆ ಅನ್ನೋದು ಸರ್. ಮೇನ್ ಇದೇ ಉದ್ದೇಶ ಇವತ್ತಿನ ಕಾರ್ಯಕ್ರಮಕ್ಕೆ. ಖಂಡಿತ ಸರ್, ಇದೇ ಉದ್ದೇಶಕ್ಕೆ ಮೊದಲನೇ ಕಾರ್ಯಕ್ರಮ ಕೊಟ್ಟಾಗಲೂ ನಾನು ಅಲ್ಲಿ ಮನವಿ ಮಾಡಿದ್ದೆ. ಯಾಕಂದರೆ ನಮ್ಮ ಮಹಾರಾಣಾ ಪ್ರತಾಪ್ ಅವರು ಏನು ಅಂತ ಯಾರಿಗೂ ಗೊತ್ತಿಲ್ಲ. ಮೊಘಲರ ವಿರುದ್ಧ ಆಳ್ವಿಕೆನ ಒಬ್ಬರೇ ಅವರು ಧೈರ್ಯವಾಗಿ ನಿಂತು ಅವರ ಅಂಥ ಒಂದು ದೊಡ್ಡ ಸೇನೆಯನ್ನು ಅವರು ನಮ್ಮನ್ನೆಲ್ಲ ಬಚಾವ್ ಮಾಡಿ ಆಗಿನ ಕಾಲದಲ್ಲಿ ಇವತ್ತು ನಾವು ರಜಪೂತ್ ಜನಾಂಗದವರು ಇಷ್ಟು ಮಟ್ಟಿಗೆ ನಮ್ಮ ಪೀಳಿಗೆ ಉಳಿದಿದೆ ಅನ್ನೋದಕ್ಕೆ ನಮ್ಮ ಮಹಾರಾಣಾ ಪ್ರತಾಪ್ ಅವರೇ ಕಾರಣ ಆಗ್ತಾರೆ. ಅದಕ್ಕೋಸ್ಕರ ಅವರ ವಿಷಯಗಳು ಎಲ್ಲರ ಗಮನಕ್ಕೆ ತರಬೇಕು. ನಮ್ಮ ಜಾತಿ ಜನಾಂಗವನ್ನು ಹೆಚ್ಚಾಗಿ ಮುಂದೆ ತರಬೇಕು ಅನ್ನೋ ಉದ್ದೇಶ ಇರೋದ್ರಿಂದ ನಮ್ಮ ಮಹಾರಾಣಾ ಪ್ರತಾಪ್ ಅವ್ರದ್ದು ಪ್ರತಿಭೆ ಒಂದಿದೆ ಸರ್. ಮಹಾರಾಣಾ ಪ್ರತಾಪ್ ಅವ್ರದ್ದು ನಮ್ಮ JC ಇದ್ರ ಹತ್ರ ನಮ್ಮ ಬೆಟ್ಟದ ರೋಡಲ್ಲಿ ಒಂದು ಮಹಾರಾಣಾ ಪ್ರತಾಪ್ ಸರ್ಕಲ್ ಅಂತ ಅದು ಒಂದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಮತ್ತು ಶಿವಾಜಿ ಅವ್ರದ್ದು ಮಾಡ್ತಾರೆ, ಜಯಂತಿ ಮಾಡ್ತಾರೆ, ಪ್ರತಿಯೊಬ್ಬರು ಮಾಡ್ತಾರೆ. ಮಹಾರಾಣಾ ಪ್ರತಾಪ್ ಸಿಂಗ್ ಅವ್ರದ್ದು ಜಯಂತಿ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ಈಗ ಮೊನ್ನೆ ಅವ್ರಿಗೂ ನಮ್ಮ ಜಯಂತಿ ಮಹೋತ್ಸವ ಟೈಮಲ್ಲೂ ನಾವು ಎಲ್ಲರಿಗೂ ಪರ್ಮಿಷನ್ ಕೇಳಿದೋ. ನಾವು ವಿಧಾನಸೌಧಕ್ಕೆ ಹೋಗೋ ಅಲ್ಲೂ ಕೊಟ್ಟಿದ್ದೀವಿ. ದಯಮಾಡಿ ಇದೊಂದನ್ನು ನಮ್ಮ ಮಹಾರಾಣಾ ಪ್ರತಾಪ್ ರಜಪೂತ್ ಜನಾಂಗದ ಮಹಾರಾಣಾ ಪ್ರತಾಪ್ ಜಯಂತಿಗೆ ನೀವು ಸರ್ ಟಿಪ್ಪು ಜಯಂತಿಗಳನ್ನ ಮಾಡ್ತಾರೆ. ಅಂಥದ್ರಲ್ಲಿ ಇಂಥ ಮಹಾನ್ ವ್ಯಕ್ತಿಗಳನ್ನ ಯಾಕೆ ಸರ್ ಮಾಡಬಾರ್ದು? ಇವತ್ತು ನಮ್ಮ ದೇಶ ರಕ್ಷಣೆ ಮಾಡ್ತಾ ಇರೋದು ರಜಪೂತ್ ಜನಾಂಗದ ಸೈನಿಕರು ಹೆಚ್ಚಾಗಿರೋವಂಥದ್ದು. ನೀವೆಲ್ಲೇ ಕೇಳಿ ಸರ್, ನಮ್ಮ ಜನಾಂಗದ ಮಕ್ಕಳು, ಗಂಡು ಮಕ್ಕಳು ತುಂಬ ಜನ ಅಲ್ಲೆಲ್ಲ ಸೇವೆ ಮಾಡ್ತಾ ಇರೋರು ನಮ್ಮ ರಜಪೂತ್ ಜನಾಂಗದವರು. ಹಾಗಾಗಿ ನಮ್ಮ ಉದ್ದೇಶ ಮೇನ್ ಆಗಿರೋದೇ ಇದು ಸರ್. ಇವತ್ತು ಗುರು ಪೂರ್ಣಿಮೆ ಪ್ರಯುಕ್ತ ಅದನ್ನು ಎಲ್ಲರ ಗಮನಕ್ಕೂ ತರಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದೀವಿ ಸರ್. ಮತ್ತು ಈಗ ನಾವು ಇನ್ನೂ ಈಗ ನಮ್ಮ ಬೇರೆ ನಾವು ಸಮಾಜಗಳನ್ನ ಮಾಡ್ಕೊಂಡಿದ್ವಿ, ಗ್ರೂಪ್ಗಳನ್ನ ಮಾಡ್ಕೊಂಡಿದ್ವಿ, ಲೇಡೀಸು ಮತ್ತು ನಮ್ಮ ಪುರುಷರು ಎಲ್ಲರೂ ಮಾಡ್ಕೊಂಡಿದ್ವಿ. ಈಗ ನೆಕ್ಸ್ಟ್ ನಮ್ಮ ಉದ್ದೇಶ ನಮ್ಮ MP ಗಳ ಹತ್ರ ನಾವು ಅದನ್ನು ಮನವಿಯನ್ನು ತೊಗೊಂಡು ಕೊಡಬೇಕು ಅನ್ನೋದೇ ಉದ್ದೇಶ ಇರೋದ್ರಿಂದ ಈಗ ನಾವು ಎಲ್ಲರೂ ಒಗ್ಗೂಡಿಸ್ತಾ ಇದ್ದೀವಿ ಸರ್. ನಾನು ಕೇಳ್ಕೊಳ್ಳೋದು ಇಷ್ಟೇ, ನಮ್ಮ ಎಷ್ಟೋ ಜನ ಮಹಿಳೆಯರು ತುಂಬ ಓದಿ ಎಲ್ಲ ಮಾಡಿ ಎಲ್ಲ ಥರ ಟ್ಯಾಲೆಂಟನ್ನು ಇಟ್ಕೊಂಡಿದ್ದಾರೆ.
ಯಾರೂ ಸಹ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ ಅವ್ರಿಗೆ. ಎಲ್ಲ ಬರೀ ಫ್ಯಾಮ್ಲಿ ಅದು ಇದು ಅಂತಲೇ ಅವ್ರದ್ದು ನೋಡ್ಕೊಳ್ತಾ ಇದ್ದಾರೆ ಅಷ್ಟೇ ಮನೇಲಿ. ಎಷ್ಟೋ ಜನ ಈಗ ಆಚೆ ಬಂದರೆ ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕು ಇವ್ರಿಗೂ. ಎಲ್ಲ ರೀತಿಲೂ ಸಪೋರ್ಟ್ ಮಾಡಿದ್ರೆ ನಾವು ಸಹ ಮುಂದೆ ಬರ್ಬೋದು. ನಮ್ಮ ಕ್ಯಾಸ್ಟೇ ಅಂತ ಅಲ್ಲ, ಎಲ್ಲ ರೀತಿ ಮಹಿಳೆಯರೂ ಮುಂದೆ ಬಂದು ಸಪೋರ್ಟ್ ಮಾಡಿದ್ರೆ ನಾವು ಮುಂದೆ ಬರ್ತೀವಿ. ಈ ದಿನ ಏನಂದರೆ ಗುರುಪೂರ್ಣಿಮಾ ಅಂತಲೇ ಅಲ್ಲ, ಈಗ ಇದು ಒಂದು ಒಳ್ಳೆಯ ಸೇವೆ ಅಂತ ನಾವು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಎಲ್ಲ ನಮ್ಮ ಗ್ರೂಪ್ ಏನಿದೆ ನಮ್ಮ ಲೇಡೀಸ್ದು, ಅವ್ರು ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಈಗ ಇನ್ನೂ ಇದೇ ರೀತಿ ಸಪೋರ್ಟ್ ಮಾಡಿದ್ರೆ ನಾವು ಎಲ್ಲ ರೀತಿಯಲ್ಲೂ ಮುಂದೆ ಬರ್ಬೋದು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಿದ್ದೀನಿ ಸರ್. ನನ್ನ ಹೆಸರು ಲೀನಾ ಸಿಂಗ್ ಅಂತ. ಥ್ಯಾಂಕ್ ಯು.